बीदर के जिला पंचायत में आज कर्नाटक क्षेत्रीय संतुलन निवारण समिति की बैठक के बाद जिला पंचायत कार्यालय परिसर में वन पर्यावरण एवं बीदर जिला प्रभारी मंत्री ईश्वर खंडे ने पत्रकारों से बात करते हुए अपने विचार व्यक्त किए। कैमरामैन महेश का कवरेज। पूज्य ರಂಭಾಪುರಿ ಗ್ಯಾರಂಟಿಯಿಂದ ಏನೊಂದು ಆರ್ಥಿಕ ಅಭಿವೃದ್ಧಿ ಆಗಿದೆ, ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥವ್ರು ಸುಮಾರು 1 ಕೋಟಿ ಜನರಿಗೆ ನಾವು ಗ್ಯಾರಂಟಿ ಯೋಜನೆಯಿಂದ ಇವತ್ತು ಮೇಲೆತ್ತಿದ್ದೇವೆ. ಇದು ಇಡೀ ದೇಶಕ್ಕೆ ವಿಶ್ವಕ್ಕೆ ದಾಖಲೆ ಆಗಿದೆ. ಈ ವಿಷಯ ಪೂಜ್ಯ ರಂಭಾಪುರಿ ಜಗದ್ಗುರುವರು ಗಮನಕ್ಕೆ ತರ್ತೀವಿ. ಸರ್, ಈ ಚಂದ್ರಸ್ವಾಮಿ ಕಾಲ್ಕುಳಿತ ಪ್ರಕರಣ ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಘಟನೆ ಆಗಿದೆ, ದುರಂತ ಆಗಿದೆ, ಬಹಳ ನೋವಾಗಿದೆ, ಆಗಬಾರ್ದಾಗಿತ್ತು, ಯಾರೂ ನಿರೀಕ್ಷೆನೂ ಮಾಡಲಿಲ್ಲ. ಹೀಗಾಗಿ ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶ ಮಾಡಿದೆ, ಕೂಲಂಕುಷವಾಗಿ ತನಿಖೆ ಆಗ್ತದೆ. ತನಿಖಾ ವರದಿ ಎಲ್ಲೇ ನಿರ್ಲಕ್ಷ್ಯ ಆಗಿದೆ, ಅದ್ರ ಬಗ್ಗೆ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ. ಮತ್ತು ಮುಂದೆ ಈ ರೀತಿಯಲ್ಲಿ ಆಗದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೂ ಎಲ್ಲ ರೀತಿಯ ಒಂದು ಮುಂದಾಲೋಚನೆ, ಮುನ್ನೆಚ್ಚರಿಕೆ ಕ್ರಮ ವಹಿಸುವಂಥದ್ದು ನಮ್ಮ ಸರ್ಕಾರ ಮಾಡ್ತಾರೆ. ಸರ್, ಪ್ರಕರಣವನ್ನು ಸಿಬಿಐ ವಹಿಸಬೇಕು ಅಂತ ಪೊಲೀಸ್ ಅಧಿಕಾರಿಗಳನ್ನ ನೋಡಿ, ಭಾರತೀಯ ಜನತಾ ಪಕ್ಷದವರು ಪ್ರತಿಯೊಂದರಲ್ಲಿ ಸಾವಿನಲ್ಲಿ ಸಹಿತ ಇವರು ರಾಜಕೀಯ ಮಾಡ್ತಾರೆ. ಇವತ್ತು ಇವರು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಕುಂಬಲ್ಲಿ ಏನಾಯಿತು, ಎಷ್ಟು ಸಾವುಗಳಾಯಿತು, ಕೊರೋನಲ್ಲಿ ಎಷ್ಟು ಸಾವುಗಳಾಯಿತು, ಇವರೆಲ್ಲ ಮಲ್ಕೊಂಡಿದ್ರಲ್ಲ. ಇದೇ ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ 40 ಜನ ಮೃತಪಟ್ಟರು. ಅವ್ರಿಗೆ ಏನಾಗಿತ್ತು? ಸಲಹೆ ಕೊಡಲಿ ಸರ್ಕಾರಕ್ಕೆ. ಸಲಹೆ ಕೊಡೋದು ಬಿಟ್ಟು ಇವತ್ತು ಇವರು ಅನೇಕ ಪ್ರಕರಣಗಳಲ್ಲಿ ಅವ್ರದ್ದು ಸುಮಾರು ಅವ್ರು ಹಿಡಿದಿದ್ದಂಥದ್ದು ನಮ್ಮ ಕಣ್ಣೆದುರುಗಡೆ ನಾವು ನೋಡಿದ್ದೇವೆ. ಹೀಗಾಗಿ ಇದೊಂದು ದುರ್ಘಟನೆ, ದುರಂತದಲ್ಲಿ ಸುಮಾರು ಜನ ಇವತ್ತು ಕಷ್ಟದಲ್ಲಿ ನೋವಿನಲ್ಲಿದ್ದಾರೆ. ಆ ನೋವಿನಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಯಾರ್ಯಾರು ತಮ್ಮ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥವರನ್ನು ಕಳೆದುಕೊಂಡಿದ್ದಾರೆ, ಆ ಪರಿವಾರ ಜೊತೆಯಲ್ಲಿ ನಾವಿದ್ದೇವೆ. ಅವರ ಕಷ್ಟದಲ್ಲಿ, ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಇವತ್ತು ಪಾರದರ್ಶಕವಾಗಿ ತನಿಖೆ ಆಗ್ತದೆ. ಸಿಎಂ ಡಿಸಿಎಂ ಗೃಹ ಸಚಿವರು ರಾಜೀನಾಮೆ ನೋಡಿ, ಅದಕ್ಕೆ ಹೇಳಿದೆ ನಾನು, ಭಾರತೀಯ ಜನತಾ ಪಕ್ಷ ಅವರು ಎಲ್ಲ ರೀತಿಯ ವೈಫಲ್ಯಗಳನ್ನು ಇದ್ದುಕೊಂಡು ಇವತ್ತು ಇದನ್ನು ಮುಂದೆ ಆಗದ ರೀತಿಯಲ್ಲಿ ಏನು ಮಾಡಬೇಕು ಅನ್ನೋಂಥ ಸಲಹೆ ಕೊಡೋದು ಬಿಟ್ಟು ಇದು ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿಸ್ತೇನೆ. ಸರ್, ಬೀದರ್